ಸ್ನೇಹಿತರೆ ನಮಸ್ಕಾರ. ಎಲ್ರಿಗೂ ಉಮಾಕಾಂತ್ ಗೈಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ ಉತ್ತರ ಅನ್ನೋ ಕನ್ನಡ ಸಿನಿಮಾದ ಟ್ರೇಲರ್ ಬಗ್ಗೆ ಮಾತಾಡೋಕ್ಕಂತ ಬಂದಿದ್ದೀನಿ. ಕನ್ನಡದ ಖ್ಯಾತ ನಿರ್ದೇಶಕರಾಗಿರುವಂಥ ಜೊತೆಗೆ ಕೊರಿಯೋಗ್ರಾಫರ್ ಆಗಿರುವಂಥ ದಿನೇಶ್ ಬಾಬು ಸರು ಅವ್ರ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋಂಥ ಸಿನಿಮಾ ಇದು. ಟ್ರೇಲರ್ ಈಗ ತಾನೇ ನೋಡಿದೆ ನಾನು. ತುಂಬ ಒಂಥರ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಥರ ಮೂಡಿ ಬಂದಿದೆ. ಅದ್ಭುತವಾಗಿ ತುಂಬ ಕುತೂಹಲ ಕೇಳಿಸುತ್ತೆ. ಪ್ರತಿಯೊಂದು ಪಾತ್ರಗಳು ತಾರಾ ಮೇಡಮ್ ಅವರಿದ್ದಾರೆ, ಮತ್ತು ಬೇರೆ ಬೇರೆ ನಮ್ಮ ಯಾರು ಅಶ್ವಿನಿ ಗೌಡ ಮೇಡಮ್ ಅವರಿದ್ದಾರೆ, ಇನ್ನೂ ನಮ್ಮ ಬೇರೆ ಕಲಾವಿದರೆಲ್ಲ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇದೊಂದೆಲ್ಲೋ ಒಂದು ಕಡೆ ಇವತ್ತೇ ನಮ್ಮ ಸಮಾಜದಲ್ಲಿ ಈಗ ಅನೈತಿಕ ಸಂಬಂಧಗಳು ಜಾಸ್ತಿ ಆಗ್ತಾ ಇದ್ದಾವೆ, ಜೊತೆಗೆ ಗಂಡ ಹೆಂಡತಿಯ ಸಂಬಂಧ. ಸೊ ಅದರ ಬಗ್ಗೆ ಮಾಡಿರುವಂಥ ಒಂದು ಸಿನಿಮಾ ಅಂತ ಅನಿಸುತ್ತೆ ಇದು. ತಾರಾ ಮೇಡಮ್ ಅವರು ಜಡ್ಜ್ ಆಗಿ, ನ್ಯಾಯಾಧೀಶ ಆಗಿ ಅದ್ಭುತವಾದಂಥ ಒಂದು ಪಾತ್ರ. ಜೊತೆಗೆ ಇದು ಕೊನೆಗೆ ಉತ್ತರ ಏನಾಗುತ್ತೆ ಅದೇ ಸಿನಿಮಾದ ಟೈಟಲ್ ಅಂತ ಅನಿಸುತ್ತೆ. ಸೊ ಅವ್ರಿಗೆ ಉತ್ತರ ಏನು ಸಿಕ್ತು ಅಂತ ಆ ಹೋರಾಟದಲ್ಲಿ, ಕಾನೂನು ಮತ್ತು ಗಂಡ ಹೆಂಡರ ಮಧ್ಯೆ ಇಬ್ಬರ ಮಧ್ಯೆ ನಡೆಯುವಂಥ ಹೋರಾಟದಲ್ಲಿ ಉತ್ತರ ಏನು ಸಿಕ್ತು ಅಂತ ಇವರ ಬದುಕಿಗೆ, ಇವರ ಹೋರಾಟಕ್ಕೆ. ಇವತ್ತೆಲ್ಲ ಅನೈತಿಕ ಸಂಬಂಧಗಳು ಜಾಸ್ತಿ ಆಗ್ತಾಯಿದ್ದಾವೆ. ಸೊ ಹೀಗಾಗಿ ಟ್ರೇಲರ್ ನಮಗೆಲ್ಲ ಒಂದು ಕಡೆ ಇದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಅಂತ. ಸೊ ಸಾಮಾನ್ಯವಾಗಿ ಆ ಬಾಬು ಅವರು ಕೂಡ ಈ ಭಾವನಾತ್ಮಕ ಮನಸ್ಸುಗಳ ಸಂಬಂಧಗಳಿಗೆ ಬೆಲೆ ಕೊಡುವಂಥ ನಿರ್ದೇಶಕರಾಗಿರೋದ್ರಿಂದ ಅವ್ರದ್ದು ನೀವು ಮೊದಲೇ ಸಿನಿಮಾಲ ಗಮನಿಸ್ಬೋದು. ಇಡೀ ಕೋರ್ಟಲ್ಲೇ ಇದು ನಡೆಯುವಂಥ ಅನಿಸುತ್ತೆ ನಮಗಿದು. ಇದು ಸಾಧ್ಯ ಆದರೂ ಆಗಿರ್ಬೋದು. ಜೊತೆಗೆ ಅಮೃತವರ್ಷಿಣಿ ನಿಮಗೆಲ್ಲ ಗೊತ್ತಿದೆ, ರಮೇಶ್ ಸರ್ದು ಅದ್ಭುತ ಸಿನಿಮಾ. ಸೊ ಇಂಥ ಸಿನಿಮಾಗಳನ್ನ ಕೊಟ್ಟವ್ರಿಗೆ ಕಸ್ತೂರಿ ಮಹಲ್ ಅಂತ ಬಂದಿತ್ತು. ಅವರು ಏನು ಬಿಡಿ ಫ್ಲಾಪ್ ಆಗಲಿ ಹಿಟ್ಟಾಗಲಿ, ಹೊಸದನ್ನು ಟ್ರೈ ಮಾಡಿ ಹೊಸದನ್ನು ಹೇಳುವಂಥ, ಹೊಸ ವಿಷಯಗಳನ್ನು ಹೇಳುವಂಥ, ಕುತೂಹಲಕಾರಿ ವಿಷಯಗಳನ್ನ ಹೇಳುವಂಥ ನಿರ್ದೇಶಕರು ಬಾಬು ಸರ್ ಬೇಸಿಕಲಿ. ಸೊ ಮಾಡಿದ್ದನ್ನೇ ಮಾಡಲ್ಲ, ಸೊ ಹೊಸದನ್ನು ಒಂದು ಎಂಥೂಸಿಯಸ್ಟಾಗಿ ಹೊಸದನ್ನು ಕೊಡುವಂಥ ನಿರ್ದೇಶಕರವರು. ಇಡೀ ಟ್ರೇಲರ್ ನೋಡಿದಾಗ ಎಲ್ಲೂ ಕೂಡ ಬೇಸರದ ಸಂಗತಿಗಳು ಅನಿಸಲ್ಲ. ಇಡೀ ಟ್ರೇಲರ್ ಅದ್ಭುತನೇ. ಒಂದು ಕೋರ್ಟಲ್ಲಿ ಜಾಸ್ತಿ ನಡೆಯೋದೇ ಕೋರ್ಟಲ್ಲಿ ಅಂತ ಅನಿಸುತ್ತೆ. ಗಂಡ ಹೆಂಡತಿ, ಅವಳು ಬೇರೆಯವ್ರ ಜೊತೆ ಏನೋ ಸಂಬಂಧ, ಕೊನೆಗೆ ಉತ್ತರ ಏನು ಸಿಗುತ್ತೆ, ಅದೇ ಇಡೀ ನಮ್ಮ ಕಾನೂನಿನ ವ್ಯವಸ್ಥೆಗೆ ಉತ್ತರ ಅವಳಿಗೆ ಏನು ಸಿಕ್ತು ಅಂತ. ತನ್ನ ಗಂಡ ಇದ್ದರೂ ಕೂಡ ಬೇರೆ ಗಂಡಸಿನ ಜೊತೆ ಒಂದು ಅಕ್ರಮ ಸಂಬಂಧ ಆಗಿರುತ್ತೆ. ಅದು ಅಕ್ರಮ ಆಗಿರುತ್ತೋ, ಅವಳು ತಾನು ಮನಸ್ಸು ಇಚ್ಛೆ ಹೋಗಿರ್ತಾಳೋ, ಸೊ ಇದರ ಮೇಲೆ ಹೋಗುವಂಥ. ಸೊ ಇಂಥ ಕಥೆಗಳೇ. ಇದರಿಂದ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳುತ್ತೆ ಅಂದರೆ, ನಾವು ಇನ್ನಷ್ಟು ಕಾನೂನು ಬಗ್ಗೆ ತಿಳ್ಕೊಳ್ಬೇಕಂತ ಕುತೂಹಲ ಹುಟ್ಟುತ್ತೆ. ಈಗ ಯಾರೇ ಆಗಲಿ ಕಾನೂನಿನ ಪುಸ್ತಕಗಳು ಓದೋಕ್ಕಾಗಲ್ಲ, ಓದಿದ್ರೂ ಅರ್ಥ ಆಗಲ್ಲ. ಎಲ್ಲಿ ಗೊತ್ತಿದೆ ಹೇಳಿ? ಸಂವಿಧಾನ ಅಮೆಂಡ್ಮೆಂಟ್ಗಳು, ನಮಗೆ ಸಂವಿಧಾನದ ಪರಿಚ್ಛೇದಗಳು, ಆರ್ಟಿಕಲ್ ಅದು ಹೇಳುತ್ತೆ ಇದು ಹೇಳುತ್ತೆ ಅಂದ್ರೆ ಅರ್ಥ ಆಗಲ್ಲ. ಸೊ ಅದೇ ಒಂದು ಸಂವಿಧಾನದ ಯಾವುದೇ ಒಂದು ಪಾರ್ಟನ್ನು ತೊಗೊಂಡು ಸೊ ಅದನ್ನು ಸಿನಿಮಾ ಅಳವಡಿಸಿ ಮಾಡಿದಾಗ ನಮಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಸೊ ಹಿಂಗೆ ಇರುತ್ತೆ ಸಂವಿಧಾನ, ನಮ್ಮ ಸಂವಿಧಾನದಲ್ಲಿ ಹಿಂಗಿದಾವೆ ಕಾನೂನುಗಳು, ಹೌದಾ? ಈ ಥರ ನಮಗೆ ನ್ಯಾಯ ಸಿಗುತ್ತಾ? ಒಂದು ಹೆಣ್ಣಿನ ಬಗ್ಗೆ ಏನು ಹೇಳುತ್ತೆ, ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಏನು ಹೇಳುತ್ತೆ, ಅನೈತಿಕ ಸಂಬಂಧಗಳ ಬಗ್ಗೆ ಏನು ಹೇಳುತ್ತೆ ಅಂತ ನಮಗೆ ಇಂಥ ಸಿನಿಮಾಗಳನ್ನ ನೋಡಿದಾಗ ಅರ್ಥ ಆಗಿಬಿಡುತ್ತೆ, ಕ್ಯಾಪ್ಚರ್ ಆಗಿಬಿಡುತ್ತೆ ನಮಗೆ ಡೈರೆಕ್ಟಾಗಿ. ಯಾಕಂದರೆ ಇಡೀ ಕಾನೂನು ಅಂತ ಬಂದಾಗ ಕಾನೂನಲ್ಲಿ ಸುಳ್ಳು ಹೇಳೋದಕ್ಕೂ ಬರಲ್ಲ. ಅಲ್ಲಿ ಹೆಂಗಿರುತ್ತೆ ಅಂದರೆ, ಈಗ ಸಂವಿಧಾನದ ವಿರುದ್ಧವಾದ ಅಂಶಗಳನ್ನ ಹೇಳೋಕ್ಕೆ ಬರಲ್ಲ, ಕೇಸ್ ಆಗುತ್ತೆ, ಲಾಯರ್ಗಳು ಪ್ರೊಟೆಸ್ಟ್ ಮಾಡ್ತಾರೆ ಮುಂದೆ. ಸೊ ಹೀಗಾಗಿ ನಿರ್ದೇಶಕ ಕಾನೂನಿನ ವಿಷಯ ಎತ್ಕೊಂಡಾಗ ತುಂಬ ಚೂಸಿಯಾಗಿರ್ತಾನೆ, ಅಷ್ಟೇ ತುಂಬ ಟ್ಯಾಲೆಂಟೆಡ್. ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡಿರ್ತಾನೆ ಅವ್ನು ಕಾನೂನು ವಿಷಯದ ಮೇಲೆ. ಕಾನೂನನ್ನು ಸುಮ್ಮನೆ ಬೇಕಾಬಿಟ್ಟಿಯಾಗಿ ತೋರ್ಸೋಕ್ಕಾಗಲ್ಲ ಕಾನೂನು ಅಂತ. ಸೊ ಹೀಗಾಗಿ ಸಂವಿಧಾನದ ಮುಖಾಂತರ, ಕಾನೂನು ಮುಖಾಂತರ ನಡೆಯುವಂಥ ಕಥೆಯಾಗಿರೋದ್ರಿಂದ ಇದು ತುಂಬ ಸಿನಿಮಾ ಕೂಡ ಅಷ್ಟೇ ಎಂಥೂಸಿಯಸ್ಟಾಗಿ ಮೂಡಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ತುಂಬ ಜಾಸ್ತಿ ಪಾತ್ರಗಳು ಇಲ್ಲ, ಹಾಡುಗಳು, ಬೇಕಾಬಿಟ್ಟಿ ಸನ್ನಿವೇಶಗಳು, ಸುಮ್ಮನೆ ತಲೆ ಬುಡಾನು ಇಲ್ದಿರೋಂಥ ಕಾಮಿಡಿಗಳು ಏನೇನಿಲ್ಲ, ತುಂಬ ಕ್ಲಿಯರಾಗಿ ಹೇಳಿದ್ದಾರೆ. ಯಾರು ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇರೋದು. ಜೊತೆಗೆ ಕಮೆಂಟ್ ಮಾಡಿ ಯಾವ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ. ಹೀಗೆ ನೋಡ್ತಾನೆ ನಮ್ಮ ಚಾನಲ್ಗಳು. ಜೊತೆಗೆ ಸಿನಿಮಾ ಬಂದರೆ ಇದನ್ನು ಸಿನಿಮಾ ಥಿಯೇಟ್ರಲ್ಲೇ ಹೋಗಿ ನೋಡಿ. ಬೇಸಿಕಲಿ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀನಿ, ಇವತ್ತು ಹೆಣ್ಮಕ್ಳು ಸೇಫ್ಟಿ ಕೂಡ ಇಲ್ಲ. ಈಗ ಒಂದು ಕಾಲೇಜ್ ಹುಡುಗರಿಂದ ಹಿಡ್ಕೊಂಡು ಮದುವೆ, ರಿಲೇಷನ್ಶಿಪ್ಪು, ಗಂಡ ಹೆಂಡತಿ ಯಾವುದ್ರಲ್ಲೂ ಸಂಬಂಧಗಳೇ ಉಳಿದಿಲ್ಲ, ಎಲ್ಲ ಸರ್ವನಾಶ ಆಗೋಗಿದೆ. ಅದು ಹೆಂಗಾದ್ರೂ ಮದುವೆ ಆಗಲಿ, ಗ್ರ್ಯಾಂಡ್ ಆಗಿರ್ಬೋದು, ಬೇರೆ ರೀತಿ ಮದುವೆ ಆಗೋರಾಗೆಲ್ಲ ಆಗಿರ್ಬೋದು. ಸೊ ಯಾರೂ ಕೂಡ ಬದುಕು ಇಷ್ಟಪಟ್ಟು ಬದುಕ್ತಾ ಇಲ್ಲ, ಮನಸ್ಸು ಇಚ್ಛೆ ಬದುಕ್ತಿದ್ದಾರೆ. ಅಕ್ರಮ ಸಂಬಂಧ ಇಟ್ಕೊಳ್ಳೋದು, ಇಲ್ಲಿ ಸುಮ್ಮನೆ ಯಾರ್ದೋ ಹೇಳ್ತಾ ಸುಮ್ಮನೆ ಅಪ್ಪ ಅಮ್ಮನಿಗೋಸ್ಕರ ಮದುವೆನೂ ಆಗೋದು, ಮತ್ತು ಆ ಕಡೆನೂ ಬಿಡೋಕ್ಕಾಗಲ್ಲ, ಈ ಕಡೆ ಸರಿಯಾಗಿ ಬದುಕೋಕ್ಕೂ ಆಗಲ್ಲ. ಸೊ ಹಿಂಗಾಗಿರ್ಬೇಕಾದ್ರೆ ಸೊ ಇಂಥ ಸಿನಿಮಾಗಳೆಲ್ಲ ಒಂದು ಕಡೆ ಸಮಾಜದಲ್ಲಿ ಅವೇರ್ನೆಸ್ ಹುಟ್ಟಿಸ್ತವೆ ಅಂತ ನನಗನ್ಸುತ್ತೆ. ಸೊ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.